ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ನಿಮ್ಮ ಮನೇಲಿ ಹಸುಗಳು ಆರೋಗ್ಯವಾಗಿದೆಯಾ? ಏನು ಆರೋಗ್ಯ ಸರ್, ಎಲ್ಲ ಕಾಯಿಲೆ ಬಂದು ನರಳ್ತಾ ಇದ್ದಾವೆ. ನಿಮ್ಮ ಮನೆ ಹಸುಗಳಿಗೆ ಏನಾಗಿದೆ? ಸರ್ ನಮ್ಮನೆ 2 ಹಸುಗಳೈತೆ. ಅದರಲ್ಲಿ ಒಂದು ಕರು ಹಾಕಿ ಹಾಲು ಕೊಡ್ತೈತೆ, ಇನ್ನೆರಡು 6 ತಿಂಗಳಾಗೈತೆ, ಇನ್ನೂ ಹೀಟಿಗೆ ಬಂದಿಲ್ಲ. ಏನು ಅಂತ ಪ್ರಾಬ್ಲಮ್ ಆಗೈತೆ ಅಂತ ಗೊತ್ತಾಗ್ತಾ ಇಲ್ಲ. ಮನೆ ಹಸುಗಳನ್ನ ಡಾಕ್ಟ್ರಿಗೆ ತೋರಿಸ್ಲಿಲ್ವಾ ನೀವು? ಸರ್ ತೋರಿಸಿದ್ದೀವಿ. ಅದರಲ್ಲಿ ಒಂದು ಹಾಲು ಕೊಡೋ ಹಸು ಮತ್ತು ಇನ್ನೊಂದು ಹಾಲು ಕರಿದೇ ಇರೋ ಹಸು ಐತೆ. 2 ಹಸುಗಳೈತೆ. ಅದರಲ್ಲಿ ಎರಡುವೇ ಡಾಕ್ಟ್ರಿಗೆ ತೋರಿಸಿ 400 - 500 ರೂಪಾಯಿ ಖರ್ಚಾಗಿದೆ. ಗರ್ಭಕೋಶ ಬೆಳೆದಿಲ್ಲ ಅಂತ ಹೇಳಿದ್ದಾರೆ ಸರ್. ನೋಡಿ ಮಹೇಂದ್ರ ಅವರೇ, ಈ ಹಸುಗಳು ಬೆದೆ ಬರದೇ ಇರೋದಕ್ಕೆ ನಾನಾ ಕಾರಣಗಳಿರುತ್ತೆ. ಅಂದರೆ ಈ ಹಾಲು ಕೊಡೋಂಥ ಹಸುಗಳನ್ನ ಬಿಸಿಲಲ್ಲಿ ಜಾಸ್ತಿ ಮೇಯೋಕ್ಕೆ ಅಂತ ಬಿಡಬಾರ್ದು. ಈ ಹಸುವಿನ ಗರ್ಭಕೋಶ ಸಂಪೂರ್ಣವಾಗಿ ಬೆಳೆದ ನಂತರ ಅದನ್ನು ಚೆಕ್ ಮಾಡಿ ಅದಾದಮೇಲೆ ಇನ್ಸಿಮೇಷನ್ ಮಾಡಿಸ್ಬೇಕು. ಮಹೇಂದ್ರ ಅವರೇ, ನೀವು ಆವಾಗಲೇ ಹೇಳಿದ್ರಿ ಹಸುಗೆ ಬೆದೆ ಬಂದಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಹಣ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರಿ. ಈಗ ನೀವು ಹಣ ಖರ್ಚು ಮಾಡದೇ ಇರೋ ರೀತಿಲಿ ನಿಮ್ಮ ಮನೇಲಿ ಸಿಗೋವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನೀವು ಹಸುಗಳು ಬೆದೆಗೆ ಬರೋ ರೀತಿಲಿ ನೀವು ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಹೇಳಿ ಸರ್ ಒಂದು ಸ್ವಲ್ಪ. ನೋಡಿ ಮಹೇಂದ್ರ ಅವರೇ, ಆವಾಗಲೇ ನಾನು ಹೇಳಿದಾಗೇನೆ, ಸೊ ನಿಮ್ಮ ಮನೇಲಿ ಈಗ ಹುಚ್ಚೆಳ್ಳು ಸಿಗುತ್ತೆ. ಆ ಹುಚ್ಚೆಳ್ಳನ್ನ ನೀವು 200 ಗ್ರಾಮ್ ತೊಗೋಬೇಕು. 200 ಗ್ರಾಮ್ ತೊಗೊಂಡು ಅದನ್ನು ಚೆನ್ನಾಗಿ ಹರಿಬೇಕು. ಹರಿದ ನಂತರ ಅದನ್ನ ಸ್ವಲ್ಪ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಒಂದು ದಿನಕ್ಕೆ ಒಂದೊಂದು ಸರಿ ಥರ ಒಂದು 3 - 4 ದಿನ ಅದನ್ನು ತಿನ್ನಿಸ್ಬೇಕು ಹಸುಗೆ. ಆ ಥರ ಮಾಡಿದ್ರೆ ಹಸುಗಳು ಬೆದೆಗೆ ಬರುತ್ತೆ. ಅದು ಒಂದು ಕ್ರಮ. ಇನ್ನೊಂದು ವಿಧಾನ ಏನು ಅಂತಂದರೆ, ನಿಮ್ಮ ಮನೇಲಿ ಈಗ ಮೊಳಕೆ ಬಂದಿರೋಂಥ ಹುರುಳಿಕಾಳು ಸಿಗುತ್ತೆ. ಅದನ್ನೊಂದು 1/4 kg ತೊಗೊಂಡು ಅದನ್ನು 50 ಗ್ರಾಮ್ ತುಪ್ಪ ತೊಗೊಂಡು ಜೊತೆಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ದಿನಕ್ಕೆ 2 ಬಾರಿ ಥರ 3 - 4 ದಿನ ಅದನ್ನು ತಿನ್ನಿಸ್ಬೇಕು. ಅದು ಇನ್ನೊಂದು ಥರ ವಿಧಾನ. ಜೊತೆಗೆ ಇನ್ನೂ ಒಂಥರ ವಿಧಾನ ಇದೆ. ಅದೇನು ಅಂತ ಅಂದರೆ, ಈಗ ನಿಮ್ಮ ಹಳ್ಳಿಗಳಲ್ಲಿ ಲೋಳೆ ಸರದ ಗಿಡ ಇರುತ್ತೆ. ಆ ಲೋಳೆ ಸರದ ಗಿಡನ ತಗೊಂಡು ಅದರಲ್ಲಿ ಒಂದು ಪಟ್ಟಿನ ಕಿತ್ಕೊಂಡು ಅದನ್ನ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒಂದೊಂದು ಪಟ್ಟಿ ಒಂದೊಂದು ದಿನಕ್ಕೆ ಒಂದೊಂದು ಪಟ್ಟಿ ಥರ ಒಂದು 5 - 6 ದಿನ ತಿನ್ನಿಸ್ಬೇಕು. ಆ ಥರ ತಿನ್ನಿಸೋದ್ರಿಂದ ಬೆದೆಗೆ ಬೇಗ ಬರುತ್ತೆ ಹಸುಗಳು. ಅದು ಇನ್ನೂ ಒಂದು ವಿಧಾನ. ಇನ್ನೊಂದು ವಿಧಾನ ಕೂಡ ಇದೆ. ಕೊನೆ ಒಂದು 4 ವಿಧಾನದಿದೆ. ಆ 4 ವಿಧಾನದಲ್ಲಿ ಇನ್ನೂ ಒಂದು ವಿಧಾನ ಇದೆ. ಅದು ಯಾವ ವಿಧಾನ ಅಂತ ಅಂದರೆ, ಈಗ ಮನೇಲೇ ಬದನೆಕಾಯಿ ಇರುತ್ತೆ. ತುಂಬ ಹಣ್ಣಾಗಿರೋಂಥ ಒಂದು ಬದನೆಕಾಯಿಗಳನ್ನ 1 kg ಅಷ್ಟು ತೊಗೋಬೇಕು. 1 kg ಅಷ್ಟು ತೊಗೊಂಡು ಅದನ್ನ ಒಂದು ದಿನಕ್ಕೆ ಒಂದೊಂದು kg ಅಷ್ಟು ತುಂಬ ಹಣ್ಣಾಗಿರೋಂಥ ಬದನೆಕಾಯಿನ ತಿನ್ನಿಸ್ಬೇಕು. ಅದನ್ನು ಒಂದು ವಾರದ ತನಕ ಕೊಡ್ತಾ ಹೋಗಬೇಕು. ಆ ಥರ ಕೊಡ್ತಾ ಹೋಗೋದ್ರಿಂದ ಹಸುಗಳು ಬೇಗ ಬೆದೆಗೆ ಬರುತ್ತೆ. ಸರ್, ಇದುವರೆಗೂ ಮನೆ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹಸುಗಳಿಗೆ ಬೆದೆಗೆ ಬರುವಂಥ ಮಾಹಿತಿ ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು.